ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಈ 2026 ತುಂಬಾ ಉಪಯೋಗವಾಗುವಂತಹ ಈ ಮಾಹಿತಿ. ಇವಳು ಅಳುತ್ತಿದ್ದಾಳೆ, ಏನಾಗಿದೆ ಎಂಬುದು ಗೊತ್ತಿಲ್ಲ. ಆದರೆ ಕುಂಭರಾಶಿಯವರೇ, ಇದು ಸಾಮಾನ್ಯ ಅಳಲಲ್ಲ. ಇದು ಒಂದು ದುರ್ಬಲತೆಯ ಕಣ್ಣೀರುಗಳಲ್ಲ. ಇವು ಒಳಗಿಂದ ಮುರಿಯುತ್ತಿರುವ ಅಹಂಕಾರದ ಕಣ್ಣೀರುಗಳು. ಇವು ಪಶ್ಚಾತ್ತಾಪದ ಕಣ್ಣೀರು. ಇವು ಈಗ ತನ್ನಿಂದ ಏನು ಕಳೆದುಕೊಂಡಿದ್ದಾಳೆ ಎಂಬುದು ಅರಿವಾಗುತ್ತಿರುವ ವ್ಯಕ್ತಿಯ ಕಣ್ಣೀರುಗಳು. ಕುಂಭರಾಶಿಯವರೇ, ನೀವು ಸಾಮಾನ್ಯವಾಗಿ ನಿಮ್ಮ ಭಾವನೆಗಳನ್ನು ಪದಗಳಲ್ಲಿ ಹೇಳುವುದಿಲ್ಲ. ಆದರೆ ಯಾರಾದರೂ ನಿಮ್ಮ ಕಾರಣದಿಂದ ಅಳುತ್ತಿದ್ದರೆ ಅಂದರೆ ಅದು ನೀವು ಅವರ ಜೀವನದಲ್ಲಿ ತುಂಬ ಆಳವಾದ ಸ್ಥಾನವನ್ನು ಹೊಂದಿದ್ದೀರಿ ಎಂಬುದರ ಸೂಚನೆ. ಅವಳು ಹೊರಗಿನಿಂದ ತುಂಬ ಬಲಿಷ್ಠನಂತೆ ಕಾಣುತ್ತಿದ್ದಳು. ಆದರೆ ವ್ಯಕ್ತಿ ಅಥವಾ ಈ ಸ್ತ್ರೀ ಅಥವಾ ಪುರುಷ, ಈ ವ್ಯಕ್ತಿಯಾಗಿರಬಹುದು, ಯಾವಾಗಲೂ ನನಗೇನು ವ್ಯತ್ಯಾಸವಿಲ್ಲ ಎಂದು ಹೇಳುತ್ತಿದ್ದವಳು, ಎಲ್ಲವನ್ನ ತಪ್ಪಿಸಿಕೊಳ್ಳುತ್ತಿದ್ದವಳು. ಆದರೆ ಇಂದು ಅದೇ ವ್ಯಕ್ತಿ ಒಂಟಿಯಾಗಿ ಕುಳಿತು ಅಳುತ್ತಿದ್ದಾಳೆ. ಏಕೆಂದರೆ ಈಗ ಅವಳಿಗೆ ಅರಿವಾಗಿದೆ, ಕುಂಭರಾಶಿಯವರನ್ನು ಸುಲಭವಾಗಿ ಪಡೆಯಲು ಸಾಧ್ಯವೇ ಇಲ್ಲ. ಅವರಿಂದ ದೂರಾಗುವುದು ಇನ್ನೂ ಸುಲಭವಲ್ಲ. ನಿಮ್ಮ ದೊಡ್ಡ ಶಕ್ತಿ ಏನೆಂದರೆ ನೀವು ನಿಮ್ಮನ್ನು ಸಂಪೂರ್ಣವಾಗಿ ಯಾರ ಮುಂದೆ ಕೂಡ ತೆರೆದುಕೊಳ್ಳುವುದಿಲ್ಲ. ನಿಮ್ಮ ನೋವನ್ನು ನಗುವಿನಲ್ಲಿ ಮರೆಮಾಚುತ್ತೀರಿ. ನಿಮ್ಮ ವೇದನೆಯನ್ನು ಮೌನದಲ್ಲಿ ಮುಚ್ಚಿಡುತ್ತೀರಿ. ಮುಂದಿರುವವರು ನಿಮಗೆ ಏನೂ ಆಗಿಲ್ಲ ಎಂದು ಭಾವಿಸುತ್ತಾರೆ, ಆದರೆ ನಿಜವಾಗಿ ನೀವು ತುಂಬ ಹೆಚ್ಚು ಅನುಭವಿಸುತ್ತೀರಿ. ನೀವು ಶಾಂತವಾಗಿ ಹಿಂದೆ ಸರಿಯುವಾಗ, ಯಾವುದೇ ಜಗಳಗಳು ಇಲ್ಲದೆ ವಾದ ವಿವಾದಗಳು ದೂರವಾದಾಗ, ಆಗ ಎದುರಾಳಿಗೆ ಭಯ ಅನ್ನೋದು ಉಂಟಾಗುತ್ತೆ. ಏಕೆಂದರೆ ಆ ಶಾಂತಿ ಏಕೆ ಇಷ್ಟು ಭಯಾನಕವಾಗಿದೆ ಎಂದು ಅವನಿಗೆ ಅರ್ಥವಾಗುವುದೇ ಇಲ್ಲ. ಅವಳು ಅಳುತ್ತಿದ್ದಾಳೆ ಏಕೆಂದರೆ ಅವಳು ನಿಮ್ಮನ್ನು ತೀರಾ ಲಘುವಾಗಿ ತೆಗೆದುಕೊಂಡವಳು. ನೀವು ಯಾವಾಗಲೂ ಈ ಹೊಂದಾಣಿಕೆ ಮಾಡಿಕೊಳ್ಳುತ್ತೀರಿ. ನೀವು ಭಾವಿಸಿದ ಯಾವಾಗಲೂ ಕ್ಷಮಿಸುತ್ತೀರಿ ಎಂದು ಅವನು ಭಾವಿಸಿದ, ಯಾವಾಗಲೂ ಕಾಯುತ್ತಾನೆ ಇರ್ತೀರ. ಆದರೆ ಭಾವಿಸಿದ ನೀವು ಎಂದಿಗೂ ಬಿಟ್ಟು ಹೋಗುವುದೇ ಇಲ್ಲ ಎಂದು ಅವನು ನಂಬಿದ್ದ. ಆದರೆ ಕುಂಭರಾಶಿಯವರೇ, ನೀವು ಒಂದು ಬಾರಿ ನಿರ್ಧಾರ ಮಾಡಿದರೆ ಅದು ಅಂತಿಮವಾಗಿರುತ್ತೆ. ನೀವು ಬಹಳ ಕಾಲ ಸಹಿಸಿದ್ದೀರಿ. ನಿಮ್ಮನ್ನು ನೀವು ಅನೇಕ ಬಾರಿ ಸಮಾಧಾನ ಪಡಿಸಿಕೊಂಡಿದ್ದೀರಿ. ಆದರೆ ಹೃದಯ ಒಳಗಿನಿಂದ ಸಂಪೂರ್ಣವಾಗಿ ಮುರಿದಾಗ ನೀವು ಯಾವುದೇ ಶಬ್ದವಿಲ್ಲದೆ ನಿಮ್ಮನ್ನು ಉಳಿಸಿಕೊಳ್ಳುತ್ತೀರಿ. ಅದೇ ಸಂಗತಿ ಎದುರಾಳಿಯನ್ನು ಸಂಪೂರ್ಣವಾಗಿ ಮುರಿದು ಹಾಕುತ್ತೆ. ಇದು ಅವಳ ಅಳಲಿನ ಹಿಂದೆ ಹಲವಾರು ಕಾರಣಗಳಿವೆ. ನೀವು ಅವಳಿಗಾಗಿ ಏನು ಮಾಡಿದ್ದೀರಿ ಎಂಬುದು ಅವಳಿಗೆ ನೆನಪಾಗುತ್ತಿದೆ. ನೀವು ಕೇಳದೆ ಎಷ್ಟು ಬಾರಿ ಅವಳಿಗೆ ಬೆಂಬಲವಾಗಿ ನಿಂತಿದ್ದೀರಿ ಎಂಬುದು ನೆನಪಾಗುತ್ತಿದೆ. ಪೂರ್ಣ ಜಗತ್ತು ಅವನ ವಿರುದ್ಧವಾಗಿದ್ದಾಗ ನೀವು ಮೌನವಾಗಿ ಅವಳ ಜೊತೆ ನಿಂತಿದ್ದ ಕ್ಷಣಗಳು ನೆನಪಾಗುತ್ತಿವೆ. ನೀವು ಎಂದಿಗೂ ನಿಮ್ಮ ಅಹಂಕಾರವನ್ನು ಮಧ್ಯೆ ತರಲಿಲ್ಲ. ನೀವು ದೂರವಾದಾಗ ಅವಳು ಎಷ್ಟು ಅಮೂಲ್ಯ ವ್ಯಕ್ತಿಯನ್ನು ಕಳೆದುಕೊಂಡಿದ್ದಾಳೆ ಎಂಬುದು ಅರಿವು ಅವಳಿಗೆ ಬರುತ್ತಿದೆ. ಕುಂಭರಾಶಿಯವರೇ, ನೀವು ಪ್ರೀತಿಸಿದಾಗ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಪ್ರೀತಿಸುತ್ತೀರಿ. ನೀವು ಈ ಹೋರಾಟದಲ್ಲಿ ಇರುವುದಿಲ್ಲ, ಸುಳ್ಳು ಸಿಹಿ ಮಾತುಗಳಲ್ಲಿ ಸಿಲುಕುವುದಿಲ್ಲ. ನಿಮ್ಮ ಪ್ರೀತಿ ಶಾಂತವಾಗಿರುತ್ತೆ, ಆಳವಾಗಿರುತ್ತೆ, ಆದರೆ ಅತ್ಯಂತ ನಿಜವಾಗಿರುತ್ತೆ. ಅದರ ಕಾರಣದಿಂದಲೇ ನೀವು ಯಾರಾದರೂ ಜೀವನದಿಂದ ಇಲ್ಲಿ ಬಂದು ಒಂದು ಖಾಲಿತನ ಅನ್ನೋದು ಉಳಿಯುತ್ತೆ. ಅದರ ಬೇರೆ ಯಾರೂ ತುಂಬಲಾರರು ಆ ಜಾಗ. ಇಂದು ಅವಳು ಆ ಖಾಲಿತನವನ್ನು ಅನುಭವಿಸುತ್ತಿದ್ದಾಳೆ. ಅವಳು ಅಳುತ್ತಿದ್ದಾಳೆ ಅಂದರೆ ಏಕೆಂದರೆ ಅವಳಿಗೆ ಭಯವಾಗುತ್ತಿದೆ. ನೀವು ಮರಳಿ ಬರದೇ ಹೋಗದಿರುವುದು ಎಂಬ ಭಯ, ಬಹುಶಃ ಈಗ ತುಂಬ ತಡವಾಗಿದೆ ಎಂಬ ಭಯ, ತಾನು ಮಾಡಿದ ತಪ್ಪಿಗೆ ಯಾವುದೇ ಪರಿಹಾರವಿಲ್ಲ ಎಂಬ ಒಂದು ಭಯ. ನೀವು ಬಹಳ ಸಲನೇ ಈ ಅವಕಾಶ ಅನ್ನೋದು ಕೊಟ್ಟಿದ್ದೀರಾ. ಆದರೆ ನೀವು ನಿಮ್ಮನ್ನು ಈ ಪ್ರಾಮಾಣಿಕತೆ ನೋಡಿದಾಗ ನೀವು ಹಿಂದೆ ತಿರುಗಿ ನೋಡೋದೇ ಇಲ್ಲ. ಇದನ್ನು ಎದುರಾಳಿ ಈಗ ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ. ಆದರೆ ಆ ಅಳಲು ಕೇವಲ ಪಶ್ಚಾತ್ತಾಪದ್ದಲ್ಲ, ಇದು ಆತ್ಮಗಾಮಿಯ ಅಳಲು. ಹೌದು,
ಅವಳು ನಿಮ್ಮ ಭಾವನೆಗಳನ್ನು ಲಘುವಾಗಿ ತೆಗೆದುಕೊಂಡಿದ್ದೇ ಒಂದು ದೊಡ್ಡ ತಪ್ಪು ಎಂಬುದು ಅವಳಿಗೆ ಈಗ ಅರಿವಾಗಿದೆ. ನಿಮ್ಮ ಮೌನವನ್ನು ನಿಮ್ಮ ದುರ್ಬಲತೆ ಎಂದು ಭಾವಿಸಿದ, ನಿಮ್ಮ ಸಹನಶೀಲತೆಯನ್ನು ನಿಮ್ಮ ಬಲಹೀನತೆ ಎಂದು ಭಾವಿಸಿದ. ಆದರೆ ಈಗ ನೀವು ಶಾಂತವಾಗಿದ್ದೀರಿ, ದೂರವಾಗಿದ್ದೀರಿ, ನಿಮ್ಮ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದೀರಿ. ಅವಳಿಗೆ ಈಗ ಗೊತ್ತಾಗುತ್ತಿದೆ ನಿಜವಾದ ಶಕ್ತಿ ಯಾರ ಬಳಿ ಇತ್ತು ಎಂಬುದು. ಕುಂಭರಾಶಿಯವರೇ, ಇದು ನಿಮ್ಮ ಕಾರಣದಿಂದ ನಡೆದದ್ದು ಹೌದು, ಆದರೆ ಇದು ನಿಮ್ಮ ಹೊಣೆಗಾರಿಕೆ ಅಲ್ಲ. ನೀವು ಎಲ್ಲರನ್ನ ಉಳಿಸಲು ಹುಟ್ಟಿಲ್ಲ. ನೀವು ನೀಡಬೇಕಾದಷ್ಟು ನೀಡಿದ್ದೀರಿ, ಸಹಿಸಬೇಕಾದಷ್ಟು ಸಹಿಸಿದ್ದೀರಿ. ಇಂದು ಯಾರಾದರೂ ತಮ್ಮ ಕರ್ಮಗಳ ಫಲವನ್ನು ಅನುಭವಿಸುತ್ತಿದ್ದರೆ ಅದರಲ್ಲೂ ನಿಮ್ಮ ತಪ್ಪು ಏನಿಲ್ಲ. ಇಂದು ಬ್ರಹ್ಮಾಂಡವು ಈ ಸೂಚನೆಯನ್ನು ನೀಡುತ್ತಿದೆ. ನಿಮ್ಮನ್ನು ಲಘುವಾಗಿ ತೆಗೆದುಕೊಂಡವನೇ ಇಂದು ಒಳಗಿನಿಂದ ಮುರಿಯುತ್ತಿದ್ದಾನೆ. ನಿಮ್ಮನ್ನು ನಿರೀಕ್ಷಿಸಿದವನೇ ಇಂದು ನಿಮ್ಮನ್ನು ನೆನೆಸಿ ಅಳುತ್ತಿದ್ದಾಳೆ ಎಂದು. ಏಕಾಏಕಿಯಾಗಿರುವುದಿಲ್ಲ. ನೀವು ಬಹಳ ಕಾಲ ಈ ಒತ್ತಿ ಹಿಡಿದಿದ್ದ ಶಕ್ತಿಯ ಫಲವಿದು. ಈಗ ಈ ಶಕ್ತಿ ಮರಳಿ ಬರುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ದ್ವಂದ್ವ ಇರಬಹುದು. ಒಂದು ಕಡೆ ಹೃದಯ ಹೇಳಬಹುದು, ಬಹುಶಃ ಇನ್ನೊಂದು ಅವಕಾಶ ಕೊಡಬೇಕಿತ್ತೇನೋ ಅಂತ. ಆ ನೋವನ್ನು ನೀವು ನೋಡಿ ಕರಗಬೇಕು. ಆದರೆ ಇನ್ನೊಂದು ಕಡೆ ನಿಮ್ಮ ಆತ್ಮ ನಿಮಗೆ ನೆನಪಿಸುತ್ತೆ, ನೀವು ಎಷ್ಟು ಬಾರಿ ನಿಮ್ಮನ್ನು ನಿರ್ಲಕ್ಷಿಸಿದ್ದರು ಎಂಬುದನ್ನು, ಎಷ್ಟು ಬಾರಿ ನಿಮ್ಮ ಕಣ್ಣೀರುಗಳನ್ನು ಮರೆಮಾಚಿದ್ದರು ಎಂಬುದನ್ನು, ಎಷ್ಟು ಬಾರಿ ಈ ಬಾರಿ ಕೂಡ ಸಹಿಸೋಣ ಎಂದುಕೊಂಡಿದ್ದೀರಿ. ಇಂದು ಅಳುತ್ತಿರುವವಳು ಷರತ್ತುಗಳಿಲ್ಲದೆ ಜೊತೆ ನಿಂತಿದ್ದ ಆ ರಾಶಿಯವನನ್ನು ಕಳೆದುಕೊಂಡ ದುಃಖವನ್ನು ಅನುಭವಿಸುತ್ತಿದ್ದಾಳೆ. ಆದರೆ ಅವಳು ಮರೆತಿದ್ದ ಕುಂಭರಾಶಿಯವರು ಮಾನವರೇ, ಈ ಕಲ್ಲುಗಳಲ್ಲ. ಅವರ ಸಹನೆಗೂ ಒಂದು ಮಿತಿ ಅನ್ನೋದು ಇದೆ. ಆ ಮಿತಿ ದಾಟಿದಾಗ ಈ ರಾಶಿಯವರು ತಮ್ಮನ್ನು ಉಳಿಸಿಕೊಳ್ಳಲು ಹಿಂದೆ ಸರಿಯುತ್ತಾರೆ. ಇದು ನಿಮಗೆ ಆತ್ಮಮಂಥನದ ಸಮಯ. ಯಾರಾದರೂ ಅಳುತ್ತಿದ್ದಾರೆ ಎಂದು ನೀವು ದುರ್ಬಲರಾಗುವುದಿಲ್ಲ. ಯಾರಾದರೂ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ಅದು ನಿಮಗೆ ಹೊಣೆಗಾರಿಕೆ ಆಗುವುದಿಲ್ಲ. ನಿಜವಾಗಿಯೂ ಬದಲಾಗಲು ಬಯಸಿದರೆ ಅವರು ಕೇವಲ ಆಳುವುದಲ್ಲ, ತಮ್ಮ ಕರ್ಮಗಳಿಂದ ಅದನ್ನು ಸಾಬೀತುಪಡಿಸುತ್ತಾರೆ. ಮತ್ತು ಕುಂಭರಾಶಿಯವರೇ, ನೀವು ಪದಗಳಿಗಿಂತ ಕರ್ಮಗಳ ಮೇಲೆ ಹೆಚ್ಚು ನಂಬಿಕೆ ಇಡುತ್ತೀರಿ. ಇಂದು ಅಳುತ್ತಿರುವವಳು ನಾಳೆ ಮತ್ತೆ ಹಿಂದಿನದೇ ಆಗಬಹುದು. ಹಾಗಾಗಿ ಭಾವನೆಗಳಲ್ಲಿ ತೇಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಶಾಂತಿ, ನಿಮ್ಮ ಆತ್ಮಗೌರವ, ನಿಮ್ಮ ಮಿತಿಗಳು ಇವೆಲ್ಲವನ್ನ ಮೊದಲ ಸ್ಥಾನದಲ್ಲಿ ಇಡಿ. ನೀವು ಬಹಳ ಕಾಲ ಇತರರನ್ನ ಈ ಪ್ರಾಥಮಿಕ ಕಥೆಯಾಗಿ ನೋಡಿದ್ದೀರಿ. ಈಗ ಸಮಯ ಬಂದಿದೆ, ನಿಮ್ಮನ್ನೇ ಆಯ್ಕೆ ಮಾಡಿಕೊಳ್ಳುವ ಸಮಯ. ಕುಂಭರಾಶಿಯವರೇ, ಈ ಅಳಲು ನಿಮಗೆ ಒಂದು ಸೂಚನೆಯೇ ಹೌದು. ಇದು ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಎಂಬುದರ ಸಂಕೇತ. ನೀವು ತಪ್ಪಾಗಿದ್ರೆ, ನೀವು ದುರ್ಬಲರಾಗಿದ್ದರೆ ನಿಮ್ಮ ಹೋಗುವಿಕೆಯಿಂದ ಯಾರಿಗೂ ನೋವಾಗುತ್ತಿರಲಿಲ್ಲ, ಯಾರ ಕಣ್ಣಲ್ಲೂ ಕಣ್ಣೀರು ಬರುತ್ತಿರಲಿಲ್ಲ. ಇಂದು ಅವಳು ಅಳುತ್ತಿರುವುದು ಈ ಸತ್ಯದ ಸಾಕ್ಷಿ. ನಿಮ್ಮ ಮಹತ್ವ ಇತ್ತು, ಇದೆ, ಆದರೆ ಸದಾ ಇರುತ್ತೆ. ಬ್ರಹ್ಮಾಂಡವು ನಿಮಗೆ ಇದು ತೋರಿಸುತ್ತಿದೆ. ಯಾರು ನಿಮ್ಮನ್ನು ಕಳೆದುಕೊಳ್ಳುತ್ತಾರೋ ಅವರು ಒಳಗಿನಿಂದ ಮುರಿಯುತ್ತಾರೆ. ಆದರೆ ಯಾರು ತಮ್ಮನ್ನೇ ಕಳೆದುಕೊಳ್ಳುತ್ತಾರೆ ಅವರು ಮುಂದಕ್ಕೆ ಸಾಗುತ್ತಾರೆ. ಈ ಕ್ಷಣದಲ್ಲಿ ನೀವು ನಿಮ್ಮನ್ನೇ ಕಳೆದುಕೊಳ್ಳುತ್ತೀರಿ. ನಿಮ್ಮ ಮೌಲ್ಯವನ್ನು ಅರಿಯುತ್ತಿದ್ದೀರಿ. ಎಲ್ಲರನ್ನ ಸಂತೋಷಪಡಿಸುವ ಹೊಣೆಗಾರಿಕೆ ನಿಮ್ಮದಾಗಿಲ್ಲ ಎಂಬುದನ್ನು ನೀವು ಕಲಿಯುತ್ತಿದ್ದೀರಿ. ಈ ಕತೆ ಇಲ್ಲಿ ಮುಗಿಯುವುದು. ಈ ಬಹಳಷ್ಟು ಹೊರಬೇಕಾಗಿದೆ ಇನ್ನು. ಅವಳ ಅಳುವಿನ ಹಿಂದೆ ಅಡಗಿರುವ ಸತ್ಯಗಳು ಹೊರಬರುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಸಂಕೇತಗಳು ಸಿಗುತ್ತೆ. ಆದರೆ ಅದಕ್ಕಾಗಿ ನೀವು ಸಿದ್ಧರಾಗಿರಬೇಕು, ಬಲವಾಗಿರಬೇಕು, ನಿಮ್ಮ ಹೃದಯದ ಧ್ವನಿಯನ್ನು ಕೇಳಲೇಬೇಕು. ಇದು ಕೇವಲ ಆರಂಭ. ಮುಂದೆ ಏನಾಗುತ್ತದೆ ಎಂಬ ತುಂಬ ಆಳವಾದದ್ದು, ತುಂಬ ಭಾವನಾತ್ಮಕ ಮತ್ತು ನಿರ್ಣಾಯಕ. ನೀವು ಅಂದರೆ ಅವಳು ಅಳುತ್ತಿದ್ದಾಳೆ, ಆದರೆ ಈ ಬಾರಿ ಅವಳ ಕಣ್ಣೀರಿಗೆ ಕೇವಲ ಈ ಪಶ್ಚಾತ್ತಾಪವಲ್ಲ. ಈ ಬಾರಿ ಅವಳ ಕಣ್ಣೀರುಗಳಲ್ಲಿ ಭಯವೂ ಇದೆ, ಖಾಲಿತನ ಇದೆ ಮತ್ತು ಅತ್ಯಂತ ಹೆಚ್ಚು ಕಳೆದುಕೊಳ್ಳುವ ಭಾವನೆ ಇದೆ. ಈ ಮಟ್ಟಕ್ಕೆ ಮುರಿದಾಗ ಅದು ಕೇವಲ ಭಾವನೆಗಳಲ್ಲ ಮತ್ತು ವಿಷಯವಲ್ಲ. ಅಲ್ಲಿ ಕರ್ಮಕಾಲ ಮತ್ತು ಬ್ರಹ್ಮಾಂಡ ಎಲ್ಲವೂ ಸೇರಿ ಒಂದು ಲೆಕ್ಕವನ್ನು ಪೂರ್ಣಗೊಳಿಸುತ್ತೆ. ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳಿ. ಯಾರೊಂದಿಗಾದರೂ ಸಂಪರ್ಕ ಹೊಂದಿದಾಗ ಅದು ಮೇಲ್ಮೈ ಅಂದರೆ ಸಂಬಂಧವಾಗಿರುವುದಿಲ್ಲ. ಎದುರಿನವನ
ಚಿಂತನೆ, ಅವಳ ಭಯಗಳು, ಅವನ ದುರ್ಬಲತೆಗಳವರೆಗೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಭವಿಷ್ಯದ ಬಗ್ಗೆ ಯೋಚಿಸುತ್ತೀರಿ ಮತ್ತು ದಾರಿಗಳನ್ನು ನಿರ್ಮಿಸುತ್ತೀರಿ. ತನ್ನ ಜೀವನದ ಬಗ್ಗೆ ನಿರ್ಲಕ್ಷ್ಯವಾಗಿದ್ದರೂ ಸಹ ಅದಕ್ಕಾಗಿಯೇ ನೀವು ಹಿಂದೆ ಸರಿದಾಗ ಎದುರಿರುವವರು ಕೇವಲ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ, ಅವರು ತಮ್ಮ ಆಧಾರವನ್ನೇ ಕಳೆದುಕೊಳ್ಳುತ್ತಾರೆ, ತಮ್ಮ ಸ್ಥಿರತೆಯನ್ನು ಕಳೆದುಕೊಳ್ಳುತ್ತಾಳೆ. ಇಂದು ಅವಳು ಅಳುತ್ತಿರುವ ಮತ್ತೊಂದು ಕಾರಣ ಇದೆ. ಇದೀಗ ಅವಳಿಗೆ ಬೇಡದ ಅವನ ಮಾತನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಮನಸ್ಥಿತಿಯನ್ನು, ಅವನ ಮಾತಿನ ಹಿಂದೆ ಅಡಗಿರುವ ನೋವನ್ನು ಓದುತ್ತಿದ್ದವನು ಯಾರೂ ಇಲ್ಲ. ಕುಂಭರಾಶಿಯವರೇ, ಇದು ನಿಮ್ಮ ಅಭ್ಯಾಸವಾಗಿತ್ತು. ನೀವು ಕಡಿಮೆ ಕೇಳಿದ್ದೀರಿ, ಹೆಚ್ಚು ಅರ್ಥ ಮಾಡಿಕೊಂಡಿದ್ದೀರಿ. ಇದೇ ಅದರ ಅರ್ಥ ಮಾಡಿರುವ ಒಂದು ಗುಣ. ಅವಳಿಗೆ ಯಾರಲ್ಲೂ ಸಿಗುತ್ತಿಲ್ಲ. ಮತ್ತೆ ಈ ರಾತ್ರಿ ನಿದ್ದೆ ಮಾಡದೆ ಎಚ್ಚರವಾಗಿದ್ದಾಳೆ. ಅವಳ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅದೇ ಪ್ರಶ್ನೆಗಳು ಸುತ್ತುತ್ತಿವೆ. ನಿಜವಾಗಿಯೂ ಸ್ವಲ್ಪವೂ ಮುಗಿದಿದೆ. ಮತ್ತೆ ಹಿಂದಿನಂತಾಗುವುದಿಲ್ಲವೇ? ನಾನು ಸರಿಪಡಿಸಲಾಗದಷ್ಟು ದೊಡ್ಡ ತಪ್ಪು ಮಾಡಿದ್ದೆನಾ? ಈ ಪ್ರಶ್ನೆಗಳು ಅವಳನ್ನು ಒಳಗಿನಿಂದ ತಿನ್ನುತ್ತಿವೆ. ಆದರೆ ಅವಳು ಏನು ಹೇಳದಿದ್ದರೂ ಒಳಗೊಳಗೆ ಅವಳ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಕುಸಿದಿದೆ. ನೀವು ಯಾರನ್ನಾದರೂ ಬಿಟ್ಟಾಗ ದ್ವೇಷದೊಂದಿಗೆ ಬಿಡುವುದಿಲ್ಲ, ಶಾಂತಿಯೊಂದಿಗೆ ದೂರವಾಗುತ್ತೀರಿ ಮತ್ತು ಅದೇ ಶಾಂತಿ ಎದುರಿನವರಿಗೆ ಅತಿ ದೊಡ್ಡ ಶಿಕ್ಷೆಯಾಗುತ್ತೆ. ದ್ವೇಷದೊಂದಿಗೆ ಹೋರಾಡುವುದು ಸುಲಭ, ಆದರೆ ಶಾಂತಿಯೊಂದಿಗೆ ಹೋರಾಡುವುದು ಅಸಾಧ್ಯ. ಅವಳು ನೀವು ಕೋಪಗೊಳ್ಳಬೇಕು, ಕೂಗಬೇಕು, ದೂರು ಹೇಳಬೇಕು ಎಂದು ಬಯಸುತ್ತಾಳೆ. ಅವಳಿಗೂ ಮಾತನಾಡಲು ಅವಕಾಶ ಸಿಗಲಿ ಎಂದು. ಆದರೆ ನಿಮ್ಮ ಮೌನವೇ ಅವಳನ್ನು ಸಂಪೂರ್ಣ ನಿರಾಯುಧನಾಗಿ ಮಾಡಿದೆ. ತನ್ನ ಪ್ರತಿಯೊಂದು ಹಳೆಯ ನಿರ್ಧಾರವನ್ನು ಇಲ್ಲಿ ಪರೀಕ್ಷಿಸುತ್ತಿದ್ದಾಳೆ. ನಿಮ್ಮ ನಂಬಿಕೆ ಎಷ್ಟು ಹಗುರವಾಗಿ ತೆಗೆದುಕೊಂಡರು ಎಂಬುದು ಅವರಿಗೆ ನೆನಪಾಗುತ್ತಿದೆ. ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ. ಅವನು ಏನೇ ಹೇಳಿದರೂ, ನಿಮ್ಮ ಭಾವನೆಗಳನ್ನು ಹೇಗೆ ನಿರ್ಲಕ್ಷ್ಯ ಮಾಡಿದ್ದರು, ನಿಮ್ಮ ನೋವನ್ನು ಹೇಗೆ ಗಮನಿಸದೆ ಹೋಗಿದ್ದರು, ಈ ಎಲ್ಲ ನೆನಪುಗಳು ಅವರ ಎದೆಯ ಮೇಲೆ ಭಾರವಾಗಿ ಕುಳಿತಿವೆ. ನೀವು ಸಾಮಾನ್ಯವಾಗಿ ಜನರಿಗೆ ಅವರ ಕರ್ಮದ ಫಲವನ್ನು ತಕ್ಷಣ ನೀಡುವುದಿಲ್ಲ. ನೀವು ಸಮಯಕ್ಕೆ ಅವಕಾಶ ಅನ್ನೋದು ಕಾಯ್ತೀರ. ಸಮಯ ಕ್ರೂರವೂ ಹೌದು, ಆದರೆ ನಾಯಕತ್ವವೂ ಹೌದು. ಇಲ್ಲಿ ಇಂದು ಅಳುತ್ತಿರುವ ಈ ಸ್ತ್ರೀ ಸಮಯದ ಆ ನ್ಯಾಯವನ್ನು ಎದುರಿಸುತ್ತಿದ್ದಾಳೆ. ಇದೀಗ ಬ್ರಹ್ಮಾಂಡದ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ. ಮತ್ತೆ ಮತ್ತೆ ನಿಮ್ಮನ್ನೇ ಕುಗ್ಗಿಸಿಕೊಂಡಾಗ, ನಿಮ್ಮ ಅಗತ್ಯಗಳನ್ನು ಒತ್ತಿ ಹಾಕಿಕೊಂಡಾಗ ಬ್ರಹ್ಮಾಂಡ ನಿಮಗೆ ಪಾಠ ಕಲಿಸುವುದಿಲ್ಲ. ನೀವು ನಿಮಗಾಗಿ ನಿಂತ ದಿನ, ಅದೇ ದಿನ ಬ್ರಹ್ಮಾಂಡ ಈ ಎದುರು ಇಲ್ಲದವನಿಗೆ ಕನ್ನಡಿಯನ್ನು ನೀಡುತ್ತೆ. ಇಂದು ಅವಳ ಕಣ್ಣೀರು ಆ ಕನ್ನಡಿಯ ಪ್ರತಿಬಿಂಬವೇ. ಈ ಸಮಯದಲ್ಲಿ ನಿಮ್ಮ ಸುತ್ತ ಕೆಲವು ವಿಚಿತ್ರ ಸಂಯೋಗಗಳು ನಡೆಯುತ್ತಿರಬಹುದು. ಹಳೆಯ ಸಂದೇಶಗಳೇ ಆಗಿರಬಹುದು, ಅಚಾನಕ್ಕಾಗಿ ಕಾಣಿಸೋದು, ಮತ್ತು ಹೆಸರು ಕೇಳಿಸಿಕೊಳ್ಳುವುದು, ಯಾವುದೋ ಒಂದು ಹಾಡು ನಿಮ್ಮ ಹೃದಯವನ್ನು ತಟ್ಟುವುದು, ನಿಮ್ಮನ್ನು ಹಿಂದಕ್ಕೆ ಈ ರೀತಿಯ ಎಳೆಯಾಗಿ ಎಲ್ಲ ವಿಷಯಗಳು ತೆರೆದು ಇಡುವುದು. ಎಷ್ಟು ದೂರ ನೀವು ಬಂದಿದ್ದೀರಿ ಎಂಬುದು ನಿಮಗೆ ನೆನಪಿಸಲು ಒಂದು ಅತ್ಯಂತ ಮುಖ್ಯವಾದ ಮಾತು. ಎಷ್ಟೇ ಅಳಲಿ ಇದು ಮರೆಯಬೇಡಿ. ಒಳಗಿನಿಂದ ಮುರಿಯುತ್ತಿದ್ದಾಗ ಅವಳು ಯೋಚಿಸಲಿಲ್ಲ. ನಿಮ್ಮ ಕಣ್ಣೀರು ಒದ್ದೆಯಾಗಿದ್ದರೂ ನೀವು ನಗುತ್ತಿದ್ದಾಗ ಅವಳು ನಿಲ್ಲಲಿಲ್ಲ. ನೀವು ನೇರವಾಗಿ ಹೇಳಿದ್ದರೂ ನೋವಾಗುತ್ತಿದೆ ಎಂದು ಅವಳು ಬದಲಾಗಲೇ ಇಲ್ಲ. ಕುಂಭರಾಶಿಯವರೇ, ನಿಮ್ಮನ್ನೇ ಆಯ್ಕೆ ಮಾಡಿಕೊಳ್ಳುವುದು ನೆನಪಿಟ್ಟುಕೊಳ್ಳಿ. ಹೋಗುವಿಕೆಯ ನಂತರ ಆಳುವವನು ನೀವು ಇದ್ದಾಗ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮನ್ನು ಮೌಲ್ಯವಾದಿಸುವವನು ನಿಮಗೆ ಅಳುವ ಕಾರಣವಾಗುವುದೇ ಇಲ್ಲ. ಇದು ಅಂತ್ಯವೇ ಅಲ್ಲ, ತುಂಬ ಆಳವಾದ ಸಂಕೇತಗಳು, ಹೊಸ ಸಂಬಂಧಗಳು, ಹಳೆಯ ಕರ್ಮಗಳ ಫಲ. ನೀವು ಭಾವನೆಗಳಲ್ಲಿ ಹರಿದು ಹೋಗಬೇಡಿ, ನೀವು ಬಲವಾಗಿರಬೇಕು. ಈ ಉಪಯುಕ್ತ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.